something about Happa. ಚಂದ್ರಶೇಖರ್ ಸ್ವಾಮೀಜಿ ವಿಚಾರ ಸಂಬಂಧಪಟ್ಟಾಗೆ ಒಕ್ಕಲಿಗ ಸಮುದಾಯ ಸರ್ಕಾರದ ವಿರುದ್ಧ ಎಚ್ಚರಿಕೆ ಕೊಟ್ಟಿದೆ ಸರ್. ಹಾಗೆ ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ಎಚ್ಚರಿಕೆ ಕೊಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಎರಡು ಸಮುದಾಯಗಳು ಯಾಕೆ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ನೋಡಿ. ಇವತ್ತು ಬೆಂಗಳೂರು ಹಬ್ಬ, ನಮ್ಮ ಜಾತ್ರೆ ಹಬ್ಬ. ಬೆಂಗಳೂರು ಹಬ್ಬಕ್ಕೆ ಒಂದು ನಾಂದಿ, ಒಂದು ಪ್ರಾರಂಭ. ನಮ್ಮ ರಾಜ್ಯದ ಸಂಸ್ಕೃತಿ, ಇತಿಹಾಸ, ಕಲೆ ಇವನ್ನೆಲ್ಲ ಕೂಡ ನಾವು ಹೆಚ್ಚಿಗೆ ಜನರಿಗೆ ಪರಿಚಯವನ್ನು ಮಾಡಿಕೊಟ್ಟು ಇದನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅನೇಕ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಜಾತ್ರೆ ಇವತ್ತು ಪ್ರಾರಂಭ ಆಗಿದೆ. ಮುಂದಕ್ಕೆ ನಮ್ಮ ಅನ್ಬಾಕ್ಸ್ ಬೆಂಗಳೂರವರು ಅವರು ಕೂಡ ನಾವು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಕಡೆ ಸುಮಾರು 400-500 ಕಡೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಉದ್ದಗಲಕ್ಕೂ ಮಾಡ್ತಾ ಇದ್ದೇವೆ. ಸೊ ವರ್ಷಕ್ಕೆ ಕೆಲವು ಹ್ಯಾಡ್ ಆಗ್ತಾ ಇರ್ತದೆ. ಮುಂದಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲ ಸಂಘ ಸಂಸ್ಥೆಗಳು, ಕಲಾವಿದರು ಈ ಒಂದು ಇತಿಹಾಸವನ್ನು ಇಟ್ಕೊಂಡು ಬಹುಶಃ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಮುಂದಾಗಬೇಕು. ಯುವಕರಿಗೆ ಹೊಸದಾಗಿ ಪ್ರತಿಭೆಗೆ ಅವರ ಕಲೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ನಾನು ಕನಕಪುರದಲ್ಲಿ ಕನಕೋತ್ಸವ ಅಂತೇಳಿ ನಾನು ನಡೆಸ್ತಾ ಇದ್ದೆ. ಇನ್ನು ಇದಕ್ಕೆ ಹೆಚ್ಚಿಗೆ ಮುಂದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬೆಂಗಳೂರು ನಗರಕ್ಕೂ ಇದಕ್ಕೆ ಪರಿಚಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಇನ್ನು ಹೊಸ ರೂಪವನ್ನು ಕೊಡ್ತೇವೆ. ನೋಡಪ್ಪ, ಚಂದ್ರಶೇಖರ್ ಸ್ವಾಮೀಜಿಯವರು ಮಾತಾಡಿದ್ದು ತಪ್ಪು. ನಾನು ಇದರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ. ಜಾತಿಗಳು, ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು, ಸಂವಿಧಾನದ ಹಕ್ಕು. ಅವರು ಕ್ಷಮಾಪಣೆ ಕೇಳಿದ್ದಾರೆ, ಇದು ನನಗೆ ಬಹಳ ಸಂತೋಷ. ಅವ್ರು ಅರ್ಥಕೊಂಡು ತಪ್ಪು ಅಂತ ಕೇಳಿದೆ. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಕ್ಬಿಟ್ಟು ಅದರಲ್ಲಿ ಬೀಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿಂತ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ, ಅವರು ಬೇಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಾಗ, 16 ವರ್ಷ ಕೇಸ್ ನಡೆದಾಗ, ಇದೇ ಚೆನ್ನಗಪ್ಪನವ್ರ ಕೈಲಿ FIR ಹಾಕ್ಸಿಸಿದಾಗ ಅಶೋಕ್ ಅಣ್ಣ ಎಲ್ಲಿಗೆ ಹೋಗಿದ್ದ? ಬೇರೆಯವರಲ್ಲಿ ಎಲ್ಲಿಗೆ ಹೋಗಿದ್ರು? ಕಾನೂನು ಎಲ್ಲರಿಗೂ ಒಂದೇ. ಅದನ್ನ ಅವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ತಪ್ಪೇನು ಮಾಡಿರ್ಲಿಲ್ಲ. ಆದ್ರೂ ಕೂಡ ಅವತ್ತು ಇದೇ ಜನತಾದಳ ಸರ್ಕಾರ ಅವರ ಮೇಲೆ ಕೇಸ್ ಹಾಕಿತ್ತು. ಇದು ದಾಖಲೆ. ಯಾರು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಲ್ಲ, ನಾನೇನ್ ಸಮುದಾಯ ಬಳಸ್ಕೊಳ್ಬೇಕಾಗಿಲ್ಲ. ನನಗೆ ಸಮುದಾಯದ ನಾನು ಹುಟ್ಟಿದೀನಿ. ಎಲ್ಲ ಜಾತಿ, ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಸಂವಿಧಾನ ಏನಿದೆ ಅದು ನಮ್ಮ ಮೂಲ ಗ್ರಂಥ. ಅವ್ರು ಯಾರ ಹಕ್ಕಿನ ಬಗ್ಗೆ, ಯಾರ ಸಮಾಜದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಳೆ ನಮ್ಮ ಇದು ಕಾಂಗ್ರೆಸ್ನ ಕಾರ್ಯಕ್ರಮಗಳು, ಯಶಸ್ವಿಗಳು ಇವೆಲ್ಲ ಕೂಡ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಕೆಲವು ಸಂಘಟನೆಗಳು ನಮ್ಮ ಜೊತೆ ಬಂದು ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಸಂತೋಷ. ಎಲ್ಲರೂ ಸೇರಿ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.